ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ. ನಿನ್ನೆ ಸಂಜೆ ಹೃದಯಾಘಾತದಿಂದ ಚೆನ್ನಮ್ಮ ಕೊನೆಯುಸಿರೆಳೆದಿರೋದು. ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಚೆನ್ನಮ್ಮರ ಅಂತ್ಯಕ್ರಿಯೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ದೊಡ್ಡಗೌಡರ ಕುಟುಂಬದಲ್ಲಿ ಮಡುಗಟ್ಟಿದ ದುಃಖ. ನಿನ್ನೆ ಸಂಜೆ ಹೃದಯಾಘಾತ ಆಗಿರೋದು. ಇವತ್ತು ಅಂತಿಮ ದರ್ಶನದ ವ್ಯವಸ್ಥೆ ಬೆಂಗಳೂರು ಮತ್ತು ಹಾಸನದಲ್ಲಿ. ನಾಳೆ ಅಂತಿಮ ವಿಧಿವಿಧಾನ ಅಂತ್ಯಕ್ರಿಯೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಅವರ ಕುಟುಂಬಸ್ಥರ ನಿರ್ಧಾರ ಗೊತ್ತಿಲ್ಲ. ರೀಸನ್ಸ್ ಏನಿದೆ ಅಂತ ಚರ್ಚೆಗಳಂತೂ ಆಗ್ತಾ ಇದೆ. ಯಾರಿಗಾದರೂ ವೆಯ್ಟ್ ಮಾಡ್ತಾ ಇದ್ದಾರಾ ಮೊಮ್ಮಕ್ಕಳಿಗೆ ಅಂತ. ಪ್ರಜ್ವಲ್ ಕೂಡ ಬರೋ ಚಾನ್ಸಸ್ ಇದೆ. ಮೊಮ್ಮಗ ಪೆರೋಲ್ ಮೇಲೆ ಬರಬೇಕಾಗತ್ತೆ. ಸ್ಯಾಟರ್ಡೆ ಸಂಡೇ ಇತ್ತು. ಸೊ ಹಾಗಾಗಿ ಅವರು ಜೈಲಿಂದ ಬರೋದಿದ್ರೂ ಪೆರೋಲ್ ಮೇಲೆ ಬರಬೇಕಾಗತ್ತೆ. ನಾಳೆ ಬರ್ಬೋದಾದ ಚಾನ್ಸಸ್ ಇದೆ. ಕನ್ಫರ್ಮೇಷನ್ಸ್ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗತ್ತೆ. ಅಜ್ಜಿ ಅಲ್ವಾ, ಆ ಪ್ರೀತಿ, ಆ ಗೌರವ, ಆ ಕಾಳಜಿ ಇದ್ದೇ ಇರುತ್ತೆ. ಯಾವುದೋ ಕೆಟ್ಟಗಳಿಗೇನೋ ಇನ್ನೊಂದು ಮತ್ತೊಂದು ಏನೇ ಆಗಿ ಹೋಗಿರಲಿ, ಅದು ಬಿಡಿ, ಅದ್ರ ಬಗ್ಗೆ ಈಗ ಮಾತಾಡೋ ಅವಶ್ಯಕತೆ ಇಲ್ಲ, ಅಗತ್ಯತೆ ಇಲ್ಲ. ಆದರೆ ಅವ್ರು ಬರ್ಬೋದಾದ ಚಾನ್ಸಸ್ ಇದೆ. ಅಥವಾ ಬೇರೆ ಇನ್ಯಾರಿಗಾದರೂ ವೆಯ್ಟ್ ಕೂಡ ಮಾಡ್ತಾ ಇರ್ಬೋದು. ಆದರೆ ನಾಳೆ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ. ಅಂತಿಮ ದರ್ಶನಕ್ಕೆ ಪದ್ಮನಾಭನಗರ ನಿವಾಸದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7ರಿಂದ 9 ಗಂಟೆವರೆಗೆ ಪೂಜಾ ವಿಧಿವಿಧಾನ ನಡೆಯುತ್ತೆ. ಎಚ್.ಡಿ. ಕುಟುಂಬಸ್ಥರಿಂದ ನಿವಾಸದಲ್ಲಿ ಪೂಜಾ ವಿಧಿವಿಧಾನ. ಬಳಿಕ ಗಣ್ಯರು ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ದೇವೇಗೌಡರ ಮನೆಗೆ ಸಮೀಪವಿರುವ ಮೈದಾನದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 11:30ರವರೆಗೂ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗ ಪೂಜಾ ವಿಧಿವಿಧಾನಗಳು ಒಕ್ಕಲಿಗ ಸಂಪ್ರದಾಯದಂತೆಗೆ ಅಂತಿಮವಾದಂಥ ವಿಧಿವಿಧಾನಗಳು, ಪೂಜಾ ವಿಧಾನಗಳು ನೆರವೇರುತ್ತೆ. 7 ಗಂಟೆಯಿಂದ 9 ಗಂಟೆವರೆಗೂ ಕೇವಲ ಅವರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಇಲ್ಲಿ. ಆ ಪೂಜಾ ವಿಧಿವಿಧಾನಗಳು ನೆರವೇರಿಸ್ತಾರೆ. 9 ಗಂಟೆಯ ನಂತರ ದೇವೇಗೌಡರ ಮನೆ ಪಕ್ಕದ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ದೇವೇಗೌಡರ ಮನೆಗೆ ಹೋಗುವ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಚೆನ್ನಮ್ಮ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಅಷ್ಟು ಪ್ರೀತಿಯಿಂದ, ಅಷ್ಟು ಕಾಳಜಿಯಿಂದ ಮಾತಾಡಿಸಿ ಕಳಿಸ್ತಾ ಇದ್ದಂಥ ವ್ಯಕ್ತಿತ್ವ ಇರೋದು. ಹಾಗಾಗಿ ಈ ತಾಯಿಯನ್ನು ಒಮ್ಮೆ ಕಣ್ತುಂಬ ನೋಡ್ಕೋಬೇಕು ಅಂತ ಅನೇಕರು ಆ ಕನಸಲ್ಲಿದ್ದಾರೆ. ಆಮೇಲೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ, ಅಂತಿಮ ಪೂಜಾ ವಿಧಾನಗಳನ್ನು ನೆರವೇರಿಸೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ನೋಡಿ, ಚೆನ್ನಮ್ಮ ಅವ್ರ ಬಗ್ಗೆ ಮಾತಾಡ್ತಾ ನಾನು ಹೇಳ್ತಾ ಇದ್ದೆ ನಿಮಗೆ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಎಲ್ಲ ಮುಗ್ದ ನಂತರ ಊಟ ತಿಂಡಿ. ದೇವೇಗೌಡರು ಮನೆಯಿಂದ ಆಚೆ ಎಲ್ಲೋ ಹೋಗ್ತಾ ಇದ್ದಾರೆ, ಯಾರು ಕೆಲಸದ ಮೇಲೆ, ಯಾವುದು ಕೆಲಸದ ಮೇಲೆ ಅಂತಂದರೆ ಮೊದಲು ಪೂಜೆ ಮಾಡಿ ಅದರ ಆರತಿಯನ್ನು ತೆಗೆದುಕೊಂಡು ಹೋಗಿ ದೇವೇಗೌಡರಿಗೆ ಕೊಟ್ಟು, ದೇವೇಗೌಡರಿಗೆ ದೇವರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ಕೊಂಡು ಇವರು ಅವ್ರ ಕಾಲಿಗೆ ಬಿದ್ದು ಈ ಥರದ್ದೊಂದು ಸಂಪ್ರದಾಯ ಬೆಳೆಸ್ಕೊಂಡು ಬಂದಿದ್ದು. ನಮ್ಮಲ್ಲಿ ಹಿಂದೂ ಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದೇ ಒಂದು ಆಸೆ, ಮುತ್ತೈದೆ ಆಗಿ ಸಾವನ್ನಪ್ಪಬೇಕು ಅನ್ನೋದು. ಮುತ್ತೈದೆ ಆಗಿ ನಾವು ಈ ಲೋಕ ಬಿಡಬೇಕು ಅನ್ನೋದು ಎಲ್ಲ ಹೆಣ್ಣು ಮಕ್ಕಳ ಆಸೆ. ಇದು ಸಂಪ್ರದಾಯ. ನೋಡಿ, ತಾಯಿ ಎಷ್ಟು ದೇವರ ಆರಾಧನೆ ಮಾಡ್ತಾ ಇದ್ದಿದ್ದು, ದೇವರ ಪೂಜೆ ಮಾಡ್ತಾ ಇದ್ದಿದ್ದು. ಇವತ್ತು ದೇವೇಗೌಡರು, ಅವ್ರ ಮಕ್ಕಳು ಎಲ್ಲರೂ ಸುಖವಾಗಿ ಸಮಾಜದಲ್ಲಿ ಒಂದೊಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಒಂದೊಳ್ಳೆ ಸ್ಥಾನಮಾನ ಇದೆ. ಅಂದರೆ ಅದಕ್ಕೆ ಚೆನ್ನಮ್ಮ ಅವರ ದೈವಿ ಪೂಜೆ, ದೈವಿ ಭಕ್ತಿ ಇದು ಕಾರಣ ಅಂತ ಹೇಳ್ತಾರೆ. ಈ ತಾಯಿ ಅದೇನಂತ ಬೇಡ್ಕೊಂಡಿದ್ರು ಗೊತ್ತಿಲ್ಲ, ಮುತ್ತೈದೆ ಆಗಿ ವಿಧಿವಶರಾಗಿದ್ದಾರೆ. ಪತ್ನಿ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ದೇವೇಗೌಡರಿಗೆ ಗೊತ್ತಾಗ್ತಾ ಇದ್ದ ಹಾಗೇನೆ ಅರಿಶಿನ ಕುಂಕುಮ ಎಲ್ಲ ಇಟ್ರಂತೆ. ಆಸ್ಪತ್ರೆಗೆ ತೆರಳಿ ಹೂ ಮುಡಿಸಿದ್ರಂತೆ. ಆ ನಂತರ ಕೊನೆ ಉಸಿರೆಳೆದಿರೋದು. ನೋಡಿ, ಏನಂತ ಹೇಳ್ತೀರಾ ಇದಕ್ಕೆ? ದೇವೇಗೌಡ್ರೆ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದು. ಅವರ ವಯಸ್ಸೇನು, ವೀಲ್ ಚೇರಲ್ಲಿ ಹೆಂಡತಿನ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು ಅಂದರೆ ಪುಣ್ಯ ಮಾಡ್ಕೊಂಡು ಬಂದಿರಬೇಕು ಈ ಥರದೊಂದು ದಾಂಪತ್ಯ ಜೀವನವನ್ನು ನಡೆಸೋದಕ್ಕೆ. ವೀಲ್ ಚೇರಲ್ಲೂ ನಾನು ನೀನು ಒಟ್ಟಿಗೆ ಇರೋಣ ಅಂತ ಇವತ್ತು ಅದೆಷ್ಟೋ ಯುವ ಜನತೆ ಮಾತಾಡ್ಕೊಳ್ತಾರೆ ಸುಮ್ಮನೆ. ಅಂದರೆ ಕೊನೆಯ ಕಾಲದವರೆಗೂ ನಿನ್ನ ಜೊತೆಗೆ ಇರ್ತೀನಿ ಅಂತ. ದೇವರ ಆಶೀರ್ವಾದ ಬೇಕು ಅದಕ್ಕೆಲ್ಲ. ಇವತ್ತು ಈ ಜೋಡಿ ಆ ಥರ ಬದುಕಿದ್ದಿದ್ದು ಮಾದರಿ ಇವತ್ತಿನ ಎಷ್ಟೋ ಜನರಿಗೆ. ಈ ಜೋಡಿ ವೀಲ್ ಚೇರಲ್ಲಿ ಬಂದು ಹೆಂಡತಿನ ಅಡ್ಮಿಟ್ ಮಾಡ್ತಾರೆ. ಕಣ್ಣೀರು ಹಾಕ್ತಾರೆ, ಆಗಲೂ ಕೂಡ ಭಾವುಕರಾಗ್ತಾರೆ, ಆಗಲೂ ಕೂಡ. ಅದಾದ ನಂತರ ನಿನ್ನೆ
ಅರಿಶಿಣ ಕುಂಕುಮ ಇಡಿಸಿ ಹೂ ಮುಡಿಸ್ತಾರೆ. ಅದಾದಮೇಲೆ ಕೊನೆ ಉಸಿರು ಹೇಳ್ತಾರೆ ಚೆನ್ನಮ್ಮ. ಅಂದರೆ ಮುತ್ತೈದೆಯಾಗೇ ನಾನು ಪ್ರಾಣ ಬಿಡಬೇಕು ಅನ್ನೋದು ಆ ತಾಯಿಯ ಸಂಕಲ್ಪ. ಅದನ್ನು ಬಿಟ್ಟು ಇನ್ನೇನು ಹೇಳಲಿಕ್ಕೂ ಆಗಲ್ಲ. ಗದ್ಗದಿತರಾಗಿದ್ದಾರೆ ದೇವೇಗೌಡರು. ಪತ್ನಿಯನ್ನು ನೋಡಿದೆ, ಪತ್ನಿಯ ಮಾತು ಕೇಳಿಸ್ಕೊಳ್ದೆ, ಪತ್ನಿಯ ಆರೈಕೆ ಇಲ್ಲದೆ ಎಲ್ಲೂ ಆಚೆ ಹೋಗ್ತಿರ್ಲಿಲ್ಲ ದೇವೇಗೌಡರು. ಎಲ್ಲೂ ಆಚೆ ಹೋಗ್ತಾ ಇರಲಿಲ್ಲ. ಅವರ ಆಪ್ತರು, ಅವರ ಸಂಬಂಧಿಕರು ಮಾತಾಡ್ತಾ ಹೇಳ್ತಾಯಿದ್ರು, ಈಗ 1 ತಿಂಗಳಿಂದ ತುಂಬ ಸಮಸ್ಯೆ ಆಗಿತ್ತಂತೆ ಚೆನ್ನಮ್ಮ ಅವರಿಗೆ ಆರೋಗ್ಯದಲ್ಲಿ. ಆ 1 ತಿಂಗಳಿಗಿಂತ ಹಿಂದೆನೂ, ಈಗ 86 ವರ್ಷ ಅವ್ರಿಗೆ, ಈ 1 ತಿಂಗಳು ಹಿಂದೆನೂ ದೇವೇಗೌಡರಿಗೆ ತುತ್ತು ತಿನ್ನಿಸ್ತಾ ಇದ್ರಂತೆ ಚೆನ್ನಮ್ಮ ಅವರು. ಆರೈಕೆ ಮಾಡ್ತಾಯಿದ್ರಂತೆ ಚೆನ್ನಮ್ಮ ಅವರು ದೇವೇಗೌಡರನ್ನ. ಊಟ ಮಾಡಿಸ್ತಾ ಇದ್ರಂತೆ, ಜೊತೆಗೇ ಇರ್ತಿದ್ರಂತೆ ಜೋಡಿ. ನೋಡಿ ಯಾವ ಥರ ಸಂಬಂಧ ಇದು. ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಫೈನಲಿ ಆಗೋದು ಗಂಡ ಹೆಂಡತಿನೇ. ಒಂದು ಹಂತದವರೆಗೂ ಅಷ್ಟೇ ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ, ನಮ್ಗಳಿಗೂ ಸೇರಿಸ್ಕೊಂಡೇ ಹೇಳ್ತಾ ಇರೋದು. ಮುಗಿಯದ ಸಂಬಂಧ, ಅವಿನಾಭಾವ ಬಂಧ, 7 ಜನ್ಮದ ಅನುಬಂಧ, ಇದೆಲ್ಲ ನಾವೇನು ಹೇಳ್ತೀವಿ, ನನಗೆ ನೀನು, ನಿನಗೆ ನಾನು, ಇದು ಕೇವಲ ಗಂಡ ಹೆಂಡತಿಯಲ್ಲಿ ಮಾತ್ರ ಸಾಧ್ಯ. ಮಕ್ಕಳು ಮೊಮ್ಮಕ್ಕಳು ಒಂದು ಹಂತದವ್ರಿಗೆ, ಆಮೇಲೆ ಅವರವರ ಕುಟುಂಬ ಇನ್ನೊಂದು ಮತ್ತೊಂದು ಅಂತ ಬ್ಯುಸಿ ಆಗಿಬಿಡ್ತಾರೆ. ಈ ಜೋಡಿ ಹಾಗೇನೆ ಅಷ್ಟು ಒಟ್ಟೊಟ್ಟಿಗೆ ಇರ್ತಿದ್ದಂಥ ಜೀವ. 2 ಜೀವ 1 ದೇಹ, ಈ ಥರ ಎಲ್ಲ ಹೇಳ್ತಾರಲ್ಲ, ಆ ಥರ ಇದ್ದಿದ್ದಂಥ ಬದುಕು. ನೋಡಿ ಆ ವಿಡಿಯೋಸ್ಗಳನ್ನು ನೋಡಿದ್ರೆ ಗೊತ್ತಾಗತ್ತೆ. ಒಂದೊಂದ್ಸತಿ ಎಷ್ಟು ಕ್ಯೂಟು, ಮುದ್ದು, ಏನಂತ ಕರೆಯೋದು, ಯಾರ ದೃಷ್ಟಿನೂ ಬೀಳಬಾರ್ದು, ಈ ಥರದ್ದೆಲ್ಲ ಅಂದ್ಕೊಳ್ತಾ ಇದ್ವಿ ನಾವು ಈ ಜೋಡಿಯನ್ನು ನೋಡಿದಾಗ. ಹೀಗಿರಬೇಕಿದ್ರೆ ಅಂತ. ಎಂತೆಂಥ ಸವಾಲುಗಳನ್ನು ಎದುರಿಸಿದೆ ಈ ಕುಟುಂಬ ರಾಜಕೀಯವಾಗಿ. 2001ರಲ್ಲಿ ಆ್ಯಸಿಡ್ ಅಟ್ಯಾಕ್ ಆಗತ್ತೆ. ಆ ಸಂದರ್ಭದಲ್ಲಿ ದೇಹದ 30% ಸುಟ್ಟು ಹೋಗುತ್ತೆ ಚೆನ್ನಮ್ಮನವರಿಗೆ. ನೀವು ಫೋಟೋ ವೀಡಿಯೋಸ್ಗಳಲ್ಲಿ ನೋಡ್ಬೋದು, ಅದು ಕಾಣಿಸ್ಕೊಳ್ಳುತ್ತೆ ಆ್ಯಸಿಡ್ ದಾಳಿ ಆಗಿದ್ದು. ಆಗೊಂದು ಸ್ವಲ್ಪ ಅವರು ದೈಹಿಕವಾಗಿ ಕುಗ್ತಾರೆ. ಆ್ಯಸಿಡ್ ಅಟ್ಯಾಕ್ ಆಗಿ 30% ಸುಟ್ಟೋಗೋದು ಅಂದರೆ ಏನು ಸುಮ್ಮನೆನಾ? ಆದರೆ ದೇವೇಗೌಡರ ಪ್ರೀತಿ, ಚೆನ್ನಮ್ಮನವರ ದೃಢ ಮನಸ್ಸು ಮತ್ತೆ ಅವರು ಆ್ಯಕ್ಟಿವ್ ಆಗೋ ಥರ ಮಾಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ 86 ವರ್ಷದ ಜೀವನ. ಎಲ್ಲ ಥರನೂ ಜೀವನದಲ್ಲಿ ನೋಡಿದ್ರು ಗಂಡ ಹೆಂಡತಿ ಇಬ್ಬರೂ. ಏಳು ಬೀಳು, ಸಕ್ಸಸ್ಸು, ಅಧಿಕಾರ ಇಲ್ಲದೆ ಇರೋದು, ಇನ್ನೊಂದು ಮತ್ತೊಂದು, ಎಲ್ಲವನ್ನು. ಎಷ್ಟು ಜನಕ್ಕೆ ಈ ಥರದ ಪುಣ್ಯ ಸಿಗುತ್ತೆ ಹೇಳಿ ನೋಡೋಣ? ಎಷ್ಟು ಜನಕ್ಕೆ ಬೇಡ್ಕೊಳ್ತಾರೆ. ಇವತ್ತು ಎಷ್ಟೋ ಹೆಣ್ಮಕ್ಳು ನಿತ್ಯ ಬೇಡ್ಕೊಳ್ಳೋದೇ ಇದು, ನನ್ನ ಗಂಡ ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮುತ್ತೈದೆಯಾಗಿ ಸಾವನ್ನಪ್ಪಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು. ಈ ತಾಯಿ ಬೇಡಿ 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 ಎಲ್ಲವೂ ಕೂಡ ಪಡ್ಕೊಂಡಿದ್ದು. ಅದಕ್ಕೆ ಈಕೆಯನ್ನು ದೇವತೆ ಅಂತ ಅನೇಕರು ಕರೀತಾ ಇದ್ದಿದ್ದು.